ಗುಡ್ ಮಾರ್ನಿಂಗ್ ಮೈ ಡಿಯರ್ ಚಿಲ್ಡ್ರನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಗ್ಲೀಷ್ ವಿತ್ ನೂರುಲ್ ಇಸ್ಲಾಂ. ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು ಅಂತ ಹೇಳ್ತಿದ್ದೀನಿ. ಏನು ಸರ್ ಶುಭೋದಯಗಳು ಅಂತ ಕೋರ್ತಾ ಇದ್ದೀರಾ, ಮತ್ತೆಂಥ ವಿಡಿಯೋ ತೆಗೆದುಕೊಂಡು ಬಂದಿದ್ದೀರಾ ಅಂತ ನಿಮ್ಮ ಹತ್ರ ಚಾಲೆಂಜ್ ಕಟ್ಟಿದ್ದೆ ನಾನು. ಒಮ್ಮೆ ನನ್ನ ವಿಡಿಯೋಗಳನ್ನು ನೋಡಿದರೆ ಯಾರ್ದಾದ್ರು 2023-24ರಲ್ಲಿ ಇಂಗ್ಲೀಷ್ ಎಕ್ಸಾಮ್ ಅಂದರೆ ಸ್ಪೆಷಲ್ ಆಗಿ ಸೆಕೆಂಡ್ ಇಯರ್ PUC ಓದುತ್ತಿರೋ ವಿದ್ಯಾರ್ಥಿಗಳೇ, ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು 80 ಔಟ್ ಆಫ್ 80 ಕಡಿಮೆ ಅಂದರೆ 75-76 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಅಂದರೆ ಸ್ಪೆಷಲ್ ಆಗಿ ನಮ್ಮ ಒಂದು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ತಾವು ಎಲ್ಲ ವೀಡಿಯೋಸ್ಗಳು ನನ್ನ ನೋಡಬಹುದಾಗಿದೆ. ಆಯಿತಾ, ಪ್ರತಿಯೊಂದು ಅಂದರೆ ಲಾಸ್ಟ್ ಮಂತ್ ಮಾರ್ಚ್ ತಿಂಗಳಿಂದನೂ ಕೂಡ ನಾನು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ರೀಸನ್ ಇಷ್ಟೇ, ಎಲ್ಲರೂ ಕೂಡ ಇಂಗ್ಲೀಷಲ್ಲಿ ಒಳ್ಳೆ ಅಂಕಗಳನ್ನು ತೆಗೆಯಲಿ ಅಂತ. ಹಾಗಿದ್ರೆ ಇವತ್ತು ವಿಡಿಯೋ ಮಾಡುತ್ತಿರುವಂಥ ಉದ್ದೇಶ ಇಷ್ಟೇ. ಎಕ್ಸಾಮ್ 2 ಕೂಡ ಕಂಪ್ಲೀಟ್ ಆಗಿದೆ. 2ನೇ ತಾರೀಕು ಎಕ್ಸಾಮ್ 2 ಆಯಿತು. ಯಾವುದು ಎಕ್ಸಾಮ್ 2 ಅಂತ ಹೇಳಿದ್ರೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 2 ಪರೀಕ್ಷೆ 2 ಅಂತ ನಡೆಸಿದರು. ಎಕ್ಸಾಮ್ 2ನಲ್ಲೂ ಕೂಡ ನಾನು ಹೇಳಿರುವಂಥದ್ದು ಇಲ್ಲಿ ನಾನು ಅಂತ ಅಹಂಕಾರದಿಂದ ಹೇಳ್ತಾ ಇಲ್ಲ. ನಾನು ಮಾಡಿರುವಂಥ ವಿಡಿಯೋ 1 ತಿಂಗಳ ಹಿಂದೆ ಏನು ಮಾಡಿದ್ನೋ ವಿಡಿಯೋ ಅದನ್ನೇ ಓದ್ಕೊಳ್ಳಿ ಎಕ್ಸಾಮ್ 2ಗೆ ಅಂತ ಹೇಳಿದರೆ ಭಾಳ ಜನ ಅದನ್ನು ನಂಬಲಿಲ್ಲ. ಆದರೆ ಇವತ್ತು ತಾಗಳು ನಾನು ರಿಯಲ್ ಆಗಿ ನಿಮಗೆ ತೋರಿಸ್ತೇನೆ. ಓಕೆ, ರಿಯಲ್ ಆಗಿ ತೋರಿಸುವ ಸಮಯದಲ್ಲಿ ಓಕೆ ಎಕ್ಸಾಮ್ 2ಗೆ ಬಂದಿರುವಂಥ ಪ್ರಶ್ನೆಗಳು ಯಾವ್ದು ಈ ವಿಡಿಯೋ ಯಾರ್ಯಾರು ನೋಡಿದ್ರು ತಾವುಗಳು ನೋಡ್ಬೋದು. 80 ಔಟ್ ಆಫ್ 80 ಫುಲ್ ವಿಡಿಯೋ ನೋಡಿ 80 ಮಾರ್ಕ್ಸ್ ಫಿಕ್ಸ್. ಯಾವ ಪಾಠ ಓದಬಾರದು, ಯಾವ ಪಾಠ ಓದಬೇಕು, ಸಿಂಗಲ್ ವಿಡಿಯೋ ಫುಲ್ ಟೆಕ್ಸ್ಟ್ ಬುಕ್ ರಿವಿಷನ್ ಅಂತಲೇ ಹಾಕಿದ್ದೆ. ಅಂದರೆ ಇಂಗ್ಲೀಷ್ ಫುಲ್ಲು ಟೆಕ್ಸ್ಟ್ ಬುಕ್ ರಿವಿಷನ್ನು ಇದರಲ್ಲಿ ಇತ್ತು. ಯಾಕಿತ್ತು ಅಂತ ಹೇಳಿದ್ರೆ ಎಲ್ಲ ಪಾಠಗಳು ಓದೋ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳೇ, ಆದರೂ ಕೂಡ 80 ಔಟ್ ಆಫ್ 80 ಮಾರ್ಕ್ಸನ್ನ ತಾವುಗಳು ಗೇನ್ ಮಾಡ್ಬೋದು ಅಂತ. ಈ ವಿಡಿಯೋ ಈಗ ಕ್ಲಿಕ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ. ನಂತರದಲ್ಲಿ ತಾವುಗಳು ಇದಕ್ಕೆ ಹೋಗ್ಬಿಟ್ಟು 54K ಅಂತ ಇದೆ. 54K ಅಂದರೆ ಅರ್ಥ ಏನು ಅಂತ ಹೇಳಿದರೆ 54,000 ವಿದ್ಯಾರ್ಥಿಗಳು, ಜನರಲ್ಲ 50,000 ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ನೋಡಿದ್ದಾರೆ. ಇದರಲ್ಲಿ ಸುಮಾರು ಒಂದು ಅಪ್ರಾಕ್ಸಿಮೇಟ್ ತಗೊಂಡ್ರು 30,000 ಕರ್ನಾಟಕದಲ್ಲಿ ಓದಿದಂತಹ 2023-24ನೇ ಸಾಲಿನಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ಗೆಟನ್ ಆಗಿದ್ದಾರೆ. ಎಕ್ಸಾಮ್ 2 ಕೂಡ ಇದರಲ್ಲೇ ಕೂಡ ಇತ್ತು. ಒಮ್ಮೆ ವಿಡಿಯೋನ ಕ್ಲಿಕ್ ಮಾಡಿ ತೋರಿಸ್ತೇನೆ, ಬನ್ನಿ. ಆಯಿತಾ, ಈ ವಿಡಿಯೋವನ್ನು ಪದೇ ಯಾಕೆ ತನ್ನ ನಿರ್ಧಾರಗಳನ್ನು ಬದಲಿಸ್ತಾ ಇದ್ದ, ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಪದೇ ತನ್ನ ನಿರ್ಧಾರಗಳನ್ನು ಯಾಕೆ ಬದಲಿಸ್ತಾ ಇದ್ದ ಅನ್ನೋದು ನೋಡಿ ವಿದ್ಯಾರ್ಥಿಗಳೇ. ಈ ಸುಮಾರು ಅರ್ಧ ಗಂಟೆಯ ಈ ವಿಡಿಯೋ ಇತ್ತು. ಅರ್ಧ ಗಂಟೆಯ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ನಮ್ಮ ಒಂದು ಇದಿರಲಿಲ್ಲ, ಕಮ್ಯುನಿಕೇಶನ್ ಇರಲಿಲ್ಲ. ಇವರು ಗೆಳೆಯ ಗೆಳತಿ ಹೌದಲ್ವಾ, ಫುಲ್ಲು ಟೆಕ್ಸ್ಟ್ ಬುಕ್ಕಲ್ಲಿ ಪ್ರತಿಯೊಂದು ಪಾಠದಲ್ಲಿ ಏನೇನು ಬರುತ್ತೆ, ಎಕ್ಸಾಮ್ಗೆ ಯಾವ ಕ್ವಶನ್ ಬರುತ್ತೆ ಅಂತ ಇವತ್ತು ಎಕ್ಸಾಮ್ 2 ಕ್ವಶನ್ ಪೇಪರನ್ನು ಕೀ ಆನ್ಸರನ್ನು ಹೇಳಲಿಕ್ಕೆ ಅಂತ ಈ ಒಂದು ವಿಡಿಯೋನ ಮಾಡುತ್ತಿರುವಂಥದ್ದು. ಈ ವಿಡಿಯೋ ಮಾಡುವ ಉದ್ದೇಶನೂ ಕೂಡ ಇದೇ ಆಗಿತ್ತು. ಏನು ಅಂತ ಹೇಳಿದರೆ ಎಕ್ಸಾಮ್ 2ಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ, ನೋಡ್ಕೊಳ್ಳಿ ಅಂತ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಲೆಟ್ ಮೀ ಗಿವ್ ದ ಆನ್ಸರ್ಸ್ ಫಾರ್ ಎಕ್ಸಾಮ್ 2 ಕ್ವಶನ್ ಪೇಪರ್. ಯಾವುದು ಅಂತ ಹೇಳಿದರೆ ಇಂಗ್ಲೀಷ್ಗೆ ಅಂತ. ಬನ್ನಿ ಸರ್, ಇವತ್ತು ನಡೆದಂತಹ ಇಂಗ್ಲೀಷ್ ಕ್ವಶನ್ ಪೇಪರ್ನ ಕೀ ಆನ್ಸರ್ಗಳನ್ನು ಎಲ್ಲರಿಗೂ ಕೂಡ ಹೇಳ್ತಾ ಹೋಗ್ತೇನೆ. ಕೀ ಆನ್ಸರು ಓಕೆ, ಯಾರ್ಯಾರಿಗೆ ಡೌಟ್ ಇತ್ತೋ ತಾವುಗಳು ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಎಕ್ಸಾಮ್ 2 ಮುಗಿದವರು ದಯವಿಟ್ಟು ಆಯಿತಾ, ಇನ್ನೂ ಏನಾದರೂ ಮಾಡಬೇಕು ಅಂದರೆ ಎಕ್ಸಾಮ್ 3 ಕಟ್ಟುವ ಅರ್ಥಶಾಸ್ತ್ರ ಇಂಪಾರ್ಟೆಂಟ್ ಕ್ವಶನ್ಸ್ 1 ಮಾರ್ಕ್ಸ್ 2 3 ಮಾರ್ಕ್ಸ್ 6 ಮಾರ್ಕ್ಸ್ ಅಂದರೆ ಬೇರೆ ಸಬ್ಜೆಕ್ಟ್. ಬನ್ನಿ, ಎಕನಾಮಿಕ್ಸ್ ಇಂಗ್ಲೀಷ್ ಮೀಡಿಯಮ್ಮು ಹೌದಲ್ವಾ, ಕಮ್ಬ್ಯಾಕ್. ಕೆಮಿಸ್ಟ್ರಿ ಇದೆ ನೋಡಿ, ಮಾಸ್ಟರ್ ಪ್ಲಾನ್ ಎಕನಾಮಿಕ್ಸು. ಅಂದರೆ ಪ್ರತಿಯೊಂದು ಸಬ್ಜೆಕ್ಟಿನ ಪ್ರತಿಯೊಂದು ಸ್ಟ್ರೀಮ್, ವೆದರ್ ಇಟ್ ಈಸ್ ಕಾಮರ್ಸ್, ಆರ್ಟ್ಸ್ ಆರ್ ಸೈನ್ಸ್.